ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಮತ್ತು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೇಳಿದರೆ ನಾನು ಸಹ ಆರಾಮದೇನಿ ರೀ. ಸೊ ಇವತ್ತು ನಾನು ಏನಪ್ಪ ರೆಸಿಪಿ ಏನು ಸ್ಪೆಷಲ್ ಅಂತಂದ್ರೆ ಎಗ್ ಕರಿ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ನೋಡಕತ್ತಿರ್ಬೋದು ನೀವು ಎಷ್ಟು ಮಸ್ತ್ ಆಗೈತಿ ಎಗ್ ಕರಿ. ಇದನ್ನು ಹೆಂಗೆ ಮಾಡೋದು ಎಷ್ಟು ಸಿಂಪಲ್ ಆಗಿದೆ ಅಂದರೆ ಅಷ್ಟು ಸಿಂಪಲ್ ಆಗಿದೆ. ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆ ಅಥವಾ ಖಡಕ್ ರೊಟ್ಟಿ ಜೊತೆ, ಅದರಲ್ಲೂ ಎಕ್ಸ್ಪೆಷಲಿ ಖಡಕ್ ರೊಟ್ಟಿ ಜೊತೆ ತಿನ್ನಾಕತ್ವಿ ಅಂದ್ರೆ 2-3 ರೊಟ್ಟಿ ಜಾಸ್ತಿನ ಹೊಕ್ಕಾತ್ರಿ. ಮತ್ತು ಇದಕ್ಕೆ ಏನೇನು ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡ್ತೇನೆ ರೀ. ಬರ್ರಲ್ಲ ಮತ್ತು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಇಲ್ಲಿ ನಾನು ನಿಮಗೆ 2-3 ಉಳ್ಳಾಗಡ್ಡಿ ಹೆಚ್ಕೊಂಡು ಇಟ್ಕೊಂಡೇನಿ ರೀ. ಮತ್ತು ಒಂದು 4-5 ಟೊಮೆಟೊ ತೊಗೊಂಡೇನಿ ರೀ. ಒಣ ಕೊಬ್ಬರಿ ತೊಗೊಂಡೇನಿ ರೀ. ಮತ್ತು 2-3 ಬೆಳ್ಳುಳ್ಳಿ ಹೆಸರು ತೊಗೊಂಡೇನಿ ರೀ. ಮತ್ತು ಎಗ್ ತೊಗೊಂಡೇನಿ ರೀ. ಫಸ್ಟ್ ಎಗ್ನ ಕುದಿಯಾಕೆ ಇಡಾಕತ್ತೀನಿ ರೀ. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ಎಗ್ನ ನೀವು ಕುದಿಯಾಕೆ ಇಟ್ಕೋಬೋದು. ನಾನು ಎಗ್ ಬೌಲರಲ್ಲಿ ಎಗ್ನ ಕುದಿಯಾಕೆ ಇಟ್ಟೇನಿ ರೀ. ಅವು ಕುದಿಯೋವರೆಗೂ ಅದಕ್ಕೆ ಏನೇನು ಬೇಕಲ್ಲ ಮಸಾಲಿನ ಹುರ್ಕೊಳ್ಳೋಣ ಬರ್ರಿ ಮತ್ತು. ಸೊ ಫಸ್ಟ್ ಒಂದು ಗ್ಯಾಸ್ ಹಚ್ಚೇನಿ ರೀ. ಗ್ಯಾಸ್ ಹಚ್ಬಿಟ್ಟು ಅದ್ರ ಮೇಲೆ ಒಂದು ಕಡಾಯಿ ಇಟ್ಟು ಅದು ಬಿಸಿ ಮಾಡೋದಕ್ಕೆ ಬಿಟ್ಟೇನಿ ರೀ. ಸೊ ಅದೆಲ್ಲ ಬಿಸಿ ಆಗೈತಲ್ರಿ. ಬಿಸಿ ಆಗಿಂದ ಕಟ್ ಮಾಡಿಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ನಾನಿಲ್ಲಿ ಯಾಕೆ ನಿಮಗೆ ಒಣ ಕೊಬ್ಬರಿ ತೊಗೊಂಡೇನಿ ಅಂತಂದು ನಿಮಗೆ ಲಾಸ್ಟಿಗೆ ಹೇಳ್ತೀನಿ ರೀ. ಯಾಕಂದರೆ ಈಗ ಹೇಳಿದ್ರೆ ಅದ್ರದ್ದು ಮಹಿಮೆ ಅಥವಾ ಅದ್ರದ್ದು ಒಣ ಕೊಬ್ಬರಿದು ಟೇಸ್ಟ್ ನಿಮಗೆ ಗೊತ್ತಾಗಂಗಿಲ್ಲ, ಹಾಗಾಗಿ ಲಾಸ್ಟಿಗೆ ಹೇಳ್ತೀನಿ ರೀ. ಸೊ ಇವಾಗ ಉಳ್ಳಾಗಡ್ಡಿನ ಫ್ರೈ ಮಾಡಿಕೊಂಡು ತಕ್ಕೊಂಡೆ ರೀ. ಅದಾದಮೇಲೆ ಟೊಮ್ಯಾಟೊ ತೊಗೊಂಡು ಟೊಮ್ಯಾಟೊನ ಈ ರೀತಿ ಫ್ರೈ ಮಾಡ್ಕೊಂಡೆ ರೀ. ಸ್ವಲ್ಪ ಕಪ್ಪಗಾಗೋ ಥರ ಹಣ್ಣಾಗೋ ಥರ ಫ್ರೈ ಮಾಡ್ಕೊಂಡು ತಕ್ಕೊಂಡೇನಿ ರೀ. ಇಲ್ಲಿ ಅದಾದಮೇಲೆ ಒಣ ಕೊಬ್ಬರಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳಕತ್ತೇನೆ ರೀ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಈ ರೀತಿ ಸಣ್ಣಗೆ ರುಬ್ಕೋಬೇಕು ನೋಡಿರಿ. ಏನೇನು ಹುರ್ಕೊಂಡಿದ್ನಲ್ರಿ ಅದೆಲ್ಲವನ್ನು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕ್ರಿ. ರುಬ್ಕೊಂಡ್ಮೇಲೆ ಮತ್ತು ಅದಕ್ಕೆ ಗ್ರೇವಿ ಮಾಡ್ಬೇಕಲ್ರಿ. ಹಾಗಾಗಿ ಅದಕ್ಕೆ ಏನೇನು ಗ್ರೇವಿ ಅಥವಾ ಯಾವ ರೀತಿ ಮಾಡೋದನ್ನ ತಿಳಿಸ್ಕೊಡ್ತೇನೆ ರೀ. ಫಸ್ಟ್ ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಕಡಾಯಿ ಇಟ್ಟು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೇನಿ ರೀ. ಎಣ್ಣೆ ಕಾದಿದ ಮೇಲೆ ನಾನಿಲ್ಲಿ ಯಾವುದೇ ತಣ್ಣಗೆ ಸಾಸಿವೆ ಜೀರಿಗೆಯನ್ನು ಯೂಸ್ ಮಾಡಾಕತ್ತಿಲ್ಲ ರೀ. ಡೈರೆಕ್ಟಾಗಿ ಅರಿಶಿನ ಪುಡಿ ಮತ್ತು ಖಾರದ ಪುಡಿನ ಎಣ್ಣೆ ಒಳಗೆ ಹಾಕಾಕತ್ತೇನೆ ರೀ. ಸೊ ಅದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಕೊಂಡಿರುವಂಥ ಮಸಾಲಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಸೊ ಈ ರೀತಿ ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ರಿ. ಖಾರ ಮತ್ತು ಅರಿಶಿನ ಪುಡಿ ಎಲ್ಲ ಅದರೊಳಗೆ ಮಸಾಲೆ ಜೊತೆ ಮಿಕ್ಸ್ ಆಗ್ಬೇಕು ರೀ. ಸೊ ಈ ರೀತಿ ಮಿಕ್ಸ್ ಆಗ್ಬೇಕು ರೀ. ಮಿಕ್ಸ್ ಆಗಿಂದ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಅದೇ ನೀರನ್ನ ಮಸಾಲೆಗೆ ಹಾಕ್ಕೊಂಡು ಸ್ವಲ್ಪ ಕುದಿಯೋಕೆ ಬಿಡಾಕತ್ತೇನೆ ರೀ. ಅದು ಯಾಕಂದ್ರೆ ಹಸಿ ವಾಸನೆ ಎಲ್ಲ ಹೋಗಿ ಮಸ್ತ್ ಅಂದ್ರೆ ಮಸ್ತ್ ಸ್ಮೆಲ್ ಬರಬೇಕು, ಹಾಗಾಗಿ ಕುದಿಯೋಕೆ ಬಿಡಾಕತ್ತೇನೆ ರೀ. ನೋಡಾಕತ್ತಿರ್ಬೋದು ನೀವು ಈಗ ಕುದಿಯಾಕತ್ತೈತೆ ರೀ. ಹಂಗಂದ್ರೆ ಹಸಿ ವಾಸನೆ ಎಲ್ಲ ಹೋಗೈತಂತಂದು ತಿಳ್ಕೊಬೇಕ್ರಿ. ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿದ್ಮೇಲೆ ಇದು ಕುದಿಯಾಕತ್ತೈತಲ್ರಿ. ನಿಮಗೆ ಎಷ್ಟು ಗ್ರೇವಿ ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀವು ನೀರನ್ನ ಹಾಕ್ಕೋಬೋದು. ಅದಕ್ಕಿಂತ ಮುಂಚೆ ಬೇಕಾದರೆ ನೀವು ಮಸಾಲೆನೂ ಆ್ಯಡ್ ಮಾಡ್ಬೋದು, ಇಲ್ಲ ನೀವು ನೀರು ಹಾಕ್ಕೊಂಡು ಆ್ಯಡ್ ಮಾಡ್ತೇನೆ ಅಂದ್ರೆ ಆ ರೀತಿನೂ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಫಸ್ಟ್ ಮಸಾಲೆ ಎಲ್ಲ ಹಾಕ್ಕೊಳಕತ್ತೇನೆ ರೀ. ಫಸ್ಟ್ 2-3 ಟೇಬಲ್ ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ರೀ. ಅದಾದಮೇಲೆ ಎಗ್ ಮಸಾಲ ಹಾಕ್ಕೊಂಡೆ. ಅದಾದಮೇಲೆ ಗರಂ ಮಸಾಲ ಹಾಕ್ಕೊಂಡೆ ಸ್ವಲ್ಪ. ಅವೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡೆ ರೀ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಇವಾಗ ನಿಮಗೆ ಎಷ್ಟು ಗ್ರೇವಿ ಕ್ವಾಂಟಿಟಿ ಬೇಕೋ ಅಷ್ಟನ್ನ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ನೋಡಾಕತ್ತಿರ್ಬೋದು ನೀವು ಈ ರೀತಿ ತೆಳುವಾಗಿರ್ಬೇಕು. ತೀರ ಗಟ್ಟಿನೂ ಇರಬಾರ್ದು ರೀ, ತೀರ ನೀರಗತೆನೂ ಇರಬಾರ್ದು. ಸೊ ಹಾಗಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರನ್ನ ಹಾಕಿ ಕುದಿಯೋದಕ್ಕೆ ಬಿಟ್ಟೇನಿ ರೀ. ಅದು ಕುದಿಯೋವರೆಗೂ ನಾವಿಲ್ಲಿ ಒಂದು ಬಾಣಲಿ ಒಳಗೆ ಎಗ್ನ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಳ್ಳೋಣ ಬರ್ರಿ. ಎಗ್ ಆಲ್ರೆಡಿ ಕುದ್ದಿದ್ದು ರೀ. ಅದನ್ನು ಸಿಪ್ಪಿ ಸುಲಿದು ಇಟ್ಕೊಂಡು ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೆ. ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ನೀವು ಶೇಪ್ನ ಕಟ್ ಮಾಡ್ಕೊಳ್ಳಿ. ಬಟ್ ನಾನು ಈ ರೀತಿ ಶೇಪ್ನ ಕಟ್ ಮಾಡ್ಕೊಂಡಿದ್ದೆ. ಕಟ್ ಮಾಡ್ಕೊಂಡು ಒಂದು ಬಾಣಲಿ ಒಳಗೆ ಎಣ್ಣೆ ಹಾಕಿಬಿಟ್ಟು ಈ ರೀತಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೇನೆ ರೀ. ಸೊ ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಬುಡಕ ಮೇಲೆ ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಕೊಂಡು ಹಿಂಗೆ ಫ್ರೈ ಮಾಡ್ಕೊಳ್ರಿ. ಯಾಕಂದರೆ ಟೇಸ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಖಾರ ಉದುರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡೇನಿ ರೀ. ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಫ್ರೈ ಮಾಡಿದ್ದನ್ನು ಒಂದೊಂದಾಗಿ ತೆಗೆದಿಟ್ಕೊಳ್ಳೋಣ ರೀ. ಸೊ ಅದಾದಮೇಲೆ ಇಲ್ಲಿ ಆಲ್ರೆಡಿ ನಿಮಗೆ ಗ್ರೇವಿ ಕುದಿಯಾಕತ್ತೈತೆ ರೀ ಮಸ್ತಾಗೆ. ನೋಡಾಕತ್ತಿರ್ಬೋದು ನೀವು ಇಲ್ಲಿ ಎಣ್ಣೆ ಬಿಟ್ಟಂಗೆ ಕಾಣಕತ್ತೈತಲ್ರಿ. ಅದು ಎಣ್ಣೆ ಬಿಟ್ಟಿತ್ತು ಅಂದರೆ ಟೇಸ್ಟು ಇನ್ನೂ ಹೋಟೆಲ್ ಸ್ಟೈಲು ನಲ್ಲಿ ಬರುತ್ತೆ ರೀ.
ಸೊ ಹಾಗಾಗಿ ಅದಾದಮೇಲೆ ನಾನಿಲ್ಲಿ ಸ್ಪೆಷಲಾಗಿ ಆ್ಯಡ್ ಮಾಡ್ತಾ ಇರೋದು ಹಸಿ ಎಗ್ನ ಈ ರೀತಿ ಒಡ್ಕೊಂಡು ಅದರದ್ದು ಈ ರೀತಿ ಕಟ್ ಮಾಡಿ ಹಾಕ್ಕೊಳಕತ್ತೇನೆ ರೀ. ಯಾಕಪ್ಪ ಅಂತಂದ್ರೆ ನೀವು ಆಮ್ಲೆಟ್ ತಿನ್ನೋರು ಇದರಲ್ಲಿ ಸಹ ನಿಮ್ಗೆ ಆಮ್ಲೆಟ್ ಟೇಸ್ಟು ಬರುತ್ತೆ ಮತ್ತು ಎಗ್ ಗ್ರೇವಿ ಟೇಸ್ಟೂ ಬರುತ್ತೆ. ನೋಡ್ತಿರ್ಬೋದು ಈ ರೀತಿಯಾಗಿ ಬಂತು ಅಂದ್ರೆ ಇನ್ನೂ ಗ್ರೇವಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಬರ್ತೈತೆ ರೀ. ಹಾಗಾಗಿ ನಾನು 2 ಎಗ್ನ ಈ ರೀತಿ ಒಡೆದು ಹಾಕ್ಕೊಂಡೇನಿ ರೀ. ಹಾಕ್ಕೊಂಡ್ಮೇಲೆ ನೋಡಕತ್ತೀರಿ ನೀವು, ಅದು ನಾನು ಆಲ್ರೆಡಿ ನಿಮಗೆ ಹೇಳಿರೋ ಪ್ರಕಾರ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ರಿ, ಅವನ್ನ ಒಂದೊಂದಾಗಿ ಗ್ರೇವಿ ಒಳಗೆ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಯಾಕಂತಂದ್ರೆ ಅವು ಗ್ರೇವಿ ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕಲ್ರಿ. ಹಾಗಾಗಿ ಲಾಸ್ಟಾಗಿ ನಾನು ಫೈನಲ್ ಟಚ್ ಆಗಿ ಕೊಡ್ತಾ ಇರೋದು ಕೊತ್ತಂಬರಿ ಹಾಕ್ಕೊಂಬಿಟ್ಟು ಫೈನಲ್ ಟಚ್ ಆಗಿ ಕೊಡಾಕತ್ತೇನೆ ರೀ. ಸೊ ನೋಡಾಕತ್ತಿರ್ಬೋದು, ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತೈತಿ. ಹಾಗಾಗಿ ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ. ಮತ್ತು ಇದನ್ನು ಚಪಾತಿಗಿಂತ ಖಡಕ್ ರೊಟ್ಟಿ ಜೊತೆ ತಿಂದ್ರೂ ಟೇಸ್ಟ್ ಬರ್ತೈತಿ, ಅಥವಾ ಬಿಸಿ ಬಿಸಿ ಮೆತ್ತನ ರೊಟ್ಟಿ ಜೊತೆ ತಿಂದ್ರೂ ಟೇಸ್ಟ್ ಬರ್ತೈತಿ. ಒಣ ಕೊಬ್ಬರಿ ಯಾಕೆ ಯೂಸ್ ಮಾಡಿದೆ ಅಂತಂದರೆ ನೋಡಿರಿ, ನೀವು ಮೇಲ್ಗಡೆ ಎಣ್ಣೆ ಹೆಂಗೆ ತೇಲಿ ಬರಾಕತ್ತೈತಲ್ಲ, ಆ ಟೇಸ್ಟ್ ಬರೋದಕ್ಕೆ ಅಥವಾ ಆ ಥರ ಗ್ರೇವಿ ಬರೋದಕ್ಕೆ ನಾನು ಒಣ ಕೊಬ್ಬರಿನ ಯೂಸ್ ಮಾಡೀನಿ. ನೀವು ಸಹ ಒಣ ಕೊಬ್ಬರಿನ ಯೂಸ್ ಮಾಡಿಬಿಟ್ಟು ಗ್ರೇವಿ ಮಾಡಿ ಹೆಂಗಾಗೈತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಎಲ್ರಿಗೂ ನಮಸ್ಕಾರ ರೀ.